ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ, ಯಾವ ಒಂದು ಟ್ವಸ್ಟ್ ಆಗ್ತದೆ, ತೀರ್ಪು ಏನಾಗತ್ತೆ, ಈ ಕಡೆ ನಿಜವಾಗ್ಲೂ ಭಾನುಮತಿ ಪರ ತೀರ್ಪು ಆಗತ್ತಾ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಅಲ್ಲೇನು ರುದ್ರಾಪುರದ ಕತೆ ಮುಗಿತು. ಆ ಒಂದು ಕಂಠಿಹಾರನ ಅಪ್ಪಂಗ ಅಂಟಿದಂಥ ಮರ್ಯಾದೆ ಕಳಂಕನ ಎಲ್ಲವನ್ನ ನೀಗಿಸಿ ಗೀತಾ ಮತ್ತು ವಿಜಿ ಬೆಂಗಳೂರಿಗೆ ಬಂದರು. ಇನ್ನು ಮುಂದೆ ನೆಮ್ಮದಿ ಆಗಿರ್ಬೋದು. ಬಿಕಾಸ್ ಭಾನುಮತಿ ಜೈಲಲ್ಲಿದ್ದಾಳೆ, ನಮಗೆ ತೊಂದರೆ ಕೊಡೋರು ಯಾರೂ ಕೂಡ ಇಲ್ಲ. ಅಪ್ಪನ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ತು, ನಮ್ಮನಿಗೆ ಇದ್ದಂಥ ಕಳಂಕ ಕೂಡ ದೂರ ಆಯಿತು ಅಂತ ಅಂದ್ಕೊಂಡು ಆರಾಮಾಗಿದ್ರೆ ಒಂದು ಬಿರುಗಾಳಿನೇ ಬರ್ತದೆ, ಚಂಡಮಾರುತ ಬೀಸ್ತದೆ ಅಂತ ಹೇಳ್ಬೋದು. ಫೈನಲಿ ಸೂರ್ಯಪ್ರಕಾಶ್ ಅವರ ಇನ್ನೊಬ್ಬ ಮಗ ಎಂಟ್ರಿ ಕೊಡ್ತಿದ್ದಾರೆ. ಇಟ್ ಮೀನ್ಸ್ ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗ ಕಿರಣ್ ಎಂಟ್ರಿ ಕೊಡ್ತಿದ್ದಾರೆ. ಕಿರಣ್ ಇಷ್ಟು ದಿನ ಫಾರಿನಲ್ಲಿ ಓದ್ತಾ ಇದ್ರು. ಈ ಕಡೆ ಫಾರಿನಲ್ಲಿ ಓದ್ತಿರೋ ಕಿರಣ್ ಒಮ್ಮೆಲೆ ಬೆಂಗಳೂರಿಗೆ ಬಂದಿದ್ದಾರೆ. ಬಂದದ್ದೇ ಲಾಯರ್ನ ಭೇಟಿ ಮಾಡ್ತಾರೆ. ಲಾಯರ್ನ ಭೇಟಿ ಮಾಡಿದ್ದೆ ತನ್ನ ಅಮ್ಮನ ಬಿಡುಗಡೆ ಮಾಡಬೇಕು ಅಂತ ಲಾಯರ್ ಹತ್ರ ಆರ್ಡರ್ ಕೂಡ ಮಾಡ್ತಾರೆ. ಅದು ಸಾಧ್ಯವೇ ಇಲ್ಲ, ಎಲ್ಲ ಎವಿಡೆನ್ಸ್ ಕೂಡ ಅವ್ರ ವಿರುದ್ಧವಾಗಿದೆ, ಹೀಗೆ ಬಿಡುಗಡೆ ಮಾಡೋಕ್ಕಾಗತ್ತಾ, ನೀವು ಓದಿದ್ರೆ ಗೊತ್ತಾಗುತ್ತೆ ಅಂತದಾಗೆ ನಾನೇನು ಲಾಯರ ಓದೋದಕ್ಕೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಾನು ಒಂದು ಐಡಿಯಾ ಹೇಳ್ತೀನಿ, ಅದು ವರ್ಕೌಟ್ ಆದರೆ ಖಂಡಿತ ಅಮ್ಮ ಬಿಡುಗಡೆ ಆಗ್ತಾರೆ. ಆ ಕೆಲಸ ಮಾಡಿ, ನಾನು ನಿಮ್ಮನ್ನು ನಾಳೆ ನೋಡ್ತೀನಿ ಅಂತ ಲಾಯರ್ಗೆ ಗೊತ್ತಾಗ್ಬಿಡುತ್ತೆ. ಭಾನುಮತಿ ಕ್ರಿಮಿನಲ್ ಅಂದರೆ ಮಗ ಇನ್ನೂ ದೊಡ್ಡ ಕ್ರಿಮಿನಲ್ ಅಂತ. ಇದೇ ಊರಿನಲ್ಲಿ ಅವನಿಗೆ ಲವರ್ ಕೂಡ ಇದ್ದಾಳೆ. ಈ ಕಡೆ ಇಲ್ಲಿಗೆ ಬಂದಿರೋ ಕಾರಣ ಏನು, ಇಷ್ಟಿನ ಫಾರಿನಲ್ಲಿ ಇದ್ದಿದ್ದು ಭಾನುಮತಿ ಅವರೇ ಇರಿಸಿದ್ರು. ಎಲ್ಲ ರೀತಿ ದುಡ್ಡು ಹೋಗ್ತಿತ್ತು, ಮಸ್ತ್ ಮಜಾ ಮಾಡ್ಕೊಂಡಿದ್ರು. ಭಾನುಮತಿ ಜೈಲ್ಗೆ ಹೋಗ್ತಿದ್ದಾಗೆ ಈ ಕಡೆ ದುಡ್ಡು ಬರೋದು ನಿಂತು ಹೋಯ್ತು, ಸಾಲ ಮಾಡಿಕೊಂಡ್ರು, ಬೆಂಬಿಟ್ರು. ಹಾಗಾಗಿ ಅವನು ಇಂಡಿಯಾಗೆ ವಾಪಸ್ ಬರಬೇಕಾಯಿತು. ಜೊತೆಗೆ ದುಡ್ಡು ಬೇಕಾಗಿದೆ, ಜೊತೆಗೆ ಅಮ್ಮನ ಕೂಡ ಬಿಡಿಸ್ಬೇಕು ಅನ್ನೋದು. ಆದರೆ ಇಲ್ಲಿ ಒಂದು ಮೆಗಾ ಡ್ರಾಮಾನ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಆ ಮೆಗಾ ಡ್ರಾಮಾ ಮಾಡಬೇಕು ಅಂದರೆ ಸೂರ್ಯಪ್ರಕಾಶ್ ಮನೆಗೆ ಎಂಟ್ರಿ ಕೊಡಬೇಕಾಗುತ್ತೆ. ಹಾಗಾಗಿ ಸೂರ್ಯಪ್ರಕಾಶ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಕಿರಣ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ, ವಿಜಯ್ಗಂತೂ ತನ್ನ ತಮ್ಮ ಅಂತ. ಆದರೆ ಇಲ್ಲಿ ಎಲ್ಲದ್ಯಾ, ಯಾವಾಗ ಬಂದೆ ಅಂದಾಗ ನಿನ್ನೆ ಅಂದದಕ್ಕೆ ಯಾಕೆ ನಿನ್ನೆ ಬಂದು ಇವತ್ತು ಬರ್ತಿದ್ಯಲ್ಲ ನೀನು, ನೆನೆನೇ ಬರಬೇಕಿತ್ತಲ್ವ ಅಂದಾಗ ಹೀಗೆ ಬರಲಿ, ಅಮ್ಮನಿಂದ ನಿಮಗೆ ಇಷ್ಟೆಲ್ಲ ತೊಂದರೆ ಆಗಿದೆ, ಇಷ್ಟೆಲ್ಲ ತೊಂದರೆ ಆಗಿದ್ರು ಕೂಡ ನನ್ನ ಮುಖ ಹೇಗೆ ನಿಮಗೆ ತೋರಿಸ್ಲಿ, ನನ್ನ ಅಮ್ಮ ಎಂಥ ಪಾಪಿ ಅಂತ ಹೇಳ್ತಿದ್ರೆ ಅವ್ರು ಮಾಡಿದ ತಪ್ಪಿಗೆ ನೀನು ಯಾಕೆ ಪಾಪ ಪ್ರಜ್ಞೆ ಅನುಭವಿಸ್ತದ್ಯಾ, ಅಮ್ಮ ಮಾಡಿದಕ್ಕೆ ನೀನು ದೂಷಣೆ ಪಡ್ಕೋಬೇಕು ಅಂತ ಏನಿಲ್ಲ ಅಲ್ವಾ, ಇದು ಕೂಡ ನಿನ್ನ ಮನೆ, ನಿನಗೂ ಕೂಡ ಈ ಮನೇಲಿ ಎಲ್ಲ ರೀತಿ ರೈಟ್ಸ್ ಇದೆ. ನಾವು ನಿನ್ನನ್ನು ಅಪ್ಕೋತೀವಿ, ಅದಕ್ಕೂ ನಿಂಗೆ ಸಂಬಂಧ ಇಲ್ಲ. ಯಾವತ್ತಿದ್ರು ನೀನು ನನ್ನ ತಮ್ಮ, ಯಾವುದೇ ಹೋಟೆಲಲ್ಲಿ ಕೂಡ ಇರಬಾರ್ದು, ಮನೆಗೆ ಬರಬೇಕು ಅಂತ ಆರ್ಡರ್ ಮಾಡ್ತಾರೆ. ನಿಮ್ಮ ಜೊತೆ ಇದ್ದಷ್ಟು ನನಗೂ ಕೂಡ ಖುಷಿ ಆಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ, ಮನಸ್ಸಿಗೆ ಇರ್ತಕ್ಕಂಥ ಒಂದು ನೋವು ಕಡಿಮೆ ಆಗುತ್ತೆ ಖಂಡಿತ ಅಂತ ಹೇಳಿ ಹೊರಗಡೆ ಬರ್ತಾನೆ. ಬಟ್ಟೆ ತೊಗೊಂಡು ಬರ್ತೀನಿ ಅಂದ, ಬಟ್ ಹೆವಿ ಡ್ರಾಮಾ ಮಾಡ್ತಿದ್ದಾನೆ. ಈ ಮನೆಗೆ ಸೇರಿಸ್ಕೊತಿರೋದು ನೀವು ಒಳ್ಳೆಯವನಲ್ಲ, ರಾಕ್ಷಸನ, ನಿಮ್ಮನ್ನೇ ತಿಂದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಈ ಕಡೆ ಭಾನುಮತಿಗೆ ಗೊತ್ತಾಗಿದೆ, ನನ್ನ ಮಗ ಬಂದಿದ್ದಾನೆ, ನನ್ನ ಬಿಡಿಸ್ಕೊಂಡು ಹೋಗ್ತಾನೆ. ಗೀತಾ ವಿಜಯ್ ಯಾವುದೇ ಕಾರಣಕ್ಕೂ ನೀವು ನೆಮ್ಮದಿಯಾಗಿರೋಕೆ ಬಿಡುವುದಿಲ್ಲ, ಇವತ್ತೇ ಕೊನೆ ಈ ಜೈಲು ನನಗೆ ಅಂತ ಅನ್ಕೋತದಾಗೆ ಲಾಯರ್ ಹಾಗೆ ಮಗ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಈ ಕಡೆ ಲಾಯರ್, ನೋಡಿ ಮೇಡಮ್, ನಿಮ್ಮ ನಾಳೆ ತೀರ್ಪಿದೆ, ಎವಿಡೆಂಟ್ ಆಗಿ ಗೊತ್ತದೆ ಏನಾಗುತ್ತೆ ಅಂತ ನಮಗೂ ಕೂಡ, ಬಿಕಾಸ್ ಎಲ್ಲ ಸಾಕ್ಷಿ ನಿಮ್ಮ ವಿರುದ್ಧವಾಗಿದೆ. ಆದರೂ ಕೂಡ ನಿಮ್ಮ ಮಗ ಒಂದು ಅಮ್ಮನ ಬಿಡಿಸ್ಲೇಬೇಕು ಅಂತಿದ್ದಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೋಡಿ ಲಾಯ್, ನೀವು ಬರೀ ಪುಸ್ತಕದ ಹುಳ ಅಂತ ಅನಿಸುತ್ತೆ, ಯಾವತ್ತೂ ಪುಸ್ತಕದ ಹುಳ ಆಗಬಾರ್ದು. ನಮ್ಮ ಥರ ಸ್ವಲ್ಪ ಕ್ರಿಮಿನಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ಆಗ ಮಾತ್ರ ತಪ್ಪನ್ನ ಸರಿ ಮಾಡೋದು, ಸರಿನ ತಪ್ಪು ಮಾಡಿ ಗೆಲ್ಲಿಸೋದಕ್ಕೆ ಸಾಧ್ಯ, ಗೆಲುವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ನನ್ನ ಮಗ ಏನು ಹೇಳಿದ ನಾನು ಅದೇ ರೀತಿ ಮಾಡಿ ಅಂತ ಹೇಳ್ತಾರೆ. ನನ್ನ ಮಗನ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕಿರಣ್ನ ನೋಡಿದ್ದೆ, ಕಿರಣ್ ಅಂತ ಹೇಳ್ತಿದ್ದಾಗೆ ಇಬ್ಬರು ಕೂಡ ಎಮೋಷ್ನಲ್ ಆಗ್ತಿದ್ದಾರೆ. ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬೇಡಮ್ಮ, ನಿನ್ನನ್ನು ನೋಡೋದಕ್ಕೂ ನಾನು ಬರಲಿಲ್ಲ, ಗೊತ್ತದೆ ಅಲ್ವಾ ವೀಸಾ ಪ್ರಾಬ್ಲಮ್ ಆಗಿತ್ತು ಅಂದಾಗ ನನಗೆಲ್ಲ ಅರ್ಥ ಆಗುತ್ತೆ ಮಗನೆ, ಆದರೆ ಖಂಡಿತ ನೀನೀಗ ಬಾರ್ದೇ ಇದ್ದಿದ್ರೆ ಖಂಡಿತ ನಾನು ನಿನ್ನ ಮೇಲೆ ಸೀರಿಯಸ್ಲಿ ಕೋಪ ಮಾಡ್ಕೋತಿದ್ದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾನುಮತಿ, ಖಂಡಿತ ಅಮ್ಮ, ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ಇಲ್ಲಿ ಬಿಡುವುದಿಲ್ಲ, ನಿನ್ನನ್ನು ಜೈಲಲ್ಲಿರೋದು ನಾನು ನೋಡೋಕ್ಕಾಗ್ತಿಲ್ಲ ನನಗೆ, ಅದಕ್ಕೆ ಮೇನ್ಲಿ ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ರೆ, ಖಂಡಿತ ಮಗನೆ ನೀನು ಬಂದಮೇಲೆ ನನಗೆ ಆನೆ ಬಲ ಬಂದಾಗಿದೆ, ನನ್ನ ಸ್ಟ್ರೆಂತ್ ನೀನು, ನನಗಿನ್ನು ಯಾವುದೇ ರೀತಿ ಭಯ ಇಲ್ಲ, ನನಗೆ ನಂಬಿಕೆ ಇದೆ ನನ್ನ ಮಗನ ಮೇಲೆ, ಅವ್ನು ನನ್ನನ್ನು ಬಿಡಿಸ್ಕೊಂಡು ಖಂಡಿತ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಅಮ್ಮ ಏನೂ ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ಲಾಯರ್ಗೆ ಏನು ಮಾಡಬೇಕು ನಾಳೆ ಅಂತ ಹೇಳಿ ತಿಳಿಸ್ತಿದ್ದಾರೆ. ಆ ರೀತಿ ಮಾಡಿ ನಾನು ಕೂಡ ಬರ್ತೀನಿ ಕೋರ್ಟ್ಗೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಅಮ್ಮಂಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅಮ್ಮ ಭಾನುಮತಿ ಅಂತೂ, ಮಗನ ನೀನು ಬಂದಮೇಲೆ ನನಗೆ ಯಾವುದೇ ರೀತಿ ಭಯ ಇಲ್ಲ, ಇನ್ನು ಮುಂದೆ
ಇವತ್ತೇ ಮುಗೀತಿ ಕತ್ಲು ಕೋಣ, ನೀನೇ ಇದ್ರು ಹೊರ ಜಗತ್ತನ್ನು ನೋಡ್ತಾ ಇರ್ತೀನಿ. ಹೊರ ಜಗತ್ತಿಗೆ ಬಂದಮೇಲೆ ಅವನ್ನ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ನಾಳೆ ನನ್ನ ನನ್ನ ಪರ ಆಗತ್ತೆ ತೀರ್ಪು ಅಂತ ಅನ್ಕೋತಾ ಇದ್ರೆ ಈ ಕಡೆ ಕೊರ್ಗಜ್ಜಿ ಬರ್ತಾರೆ. ಬಂದಿದ್ದೆ ಈ ಕಡೆ ಭಾಗ್ಯ ಹತ್ರ ಹೇಳ್ತಿದ್ದಾರೆ, ನೋಡಿ ನೀವೇನು ಅನ್ಕೊಂಡಿದ್ರು ಯಾವುದು ಕೂಡ ಆಗಲ್ಲ, ನಿಮಗೆ ತುಂಬಾ ಅಪಾಯಕ ಆಗ್ತದೆ. ಯಾವ ತೀರ್ಪನ್ನು ನಿಮ್ಮ ಪರ ಬರುತ್ತೆ ಅಂದ್ಕೊಂಡಿದ್ರು ಎಲ್ಲ ಕೂಡ ವಿರುದ್ಧವಾಗಿದೆ. ನಿಮ್ಮ ಹಿಂದೆನೇ ಕತ್ತಿ ಮಸಿಯೋರಿದ್ದಾರೆ, ಅದು ನಿಮ್ಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ದೇವಿ ನನ್ನ ಬಾಯಿಂದ ಇದನ್ನು ನುಡಿಸ್ಬೇಕು ಅಂತ ನಿಮ್ಮ ಮನೆ ಹತ್ರ ಕರೆಸಿದಾಳೆ. ಹಾಗಾಗಿ ಇದನ್ನೆಲ್ಲ ಹೇಳ್ತಿದ್ದೀನಿ, ಎಚ್ಚರಿಕೆಯಿಂದ ಇರಿ. ಯಾವತ್ತೂ ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಆದರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಯಾಕಂದರೆ ನಿಮ್ಮ ಸುತ್ತಮುತ್ತಾನೆ ಎಲ್ಲ ಶತ್ರುಗಳು ಕೂಡ ಇದ್ದಾರೆ ಅಂತ. ಇದನ್ನು ಕೇಳಿಸ್ಕೊಂಡಿದ್ದೆ ತಡ ಗೀತಾ ತುಂಬಾ ಅಪ್ಸೆಟ್ ಆಗ್ತಾಳೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಈ ಕಡೆ ವಿಜಯ್ ಬರ್ತಿದ್ದಾಗೆ, ವಿಜಯ್ ನಿಜವಾಗ್ಲೂ ನಾಳೆ ಭಾನುಮತಿಗೆ ತೀರ್ಪು ಆಗುತ್ತಾ ಅವಳು ವಿರುದ್ಧವಾಗಿ ನಮ್ಮ ಪರವಾಗಿ? ಖಂಡಿತ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ, ಏನು ಆಗ್ಬಿಡುತ್ತು ಅಂತ ಭಯ ಆಗ್ತದೆ ಅಂದಾಗ, ಯಾಕೆ ಆ ರೀತಿ ಭಯ ಪಡ್ಕೋತೀಯ ಗೀತಾ? ಎಲ್ಲ ಎವಿಡೆನ್ಸ್ ಕೂಡ ಅವಳು ವಿರುದ್ಧವಾಗಿದೆ ಅಂದಮೇಲೆ ಖಂಡಿತ ಆಗುತ್ತೆ, ನೀನೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದಾನೆ ವಿಜಯ್. ನಂತರ ಈ ಕಡೆ ಬೆಳಗ್ಗೆ ಆಗ್ತದಾಗೆ ಸುಧಾರಾಣಿ, ಗೀತಾ, ವಿಜಯ್ ಎಲ್ಲರೂ ಕೂಡ ಹೊರಟಿದ್ದಾರೆ. ಈ ಕಡೆ ಚಂದ್ರಿಕಾ, ಶ್ರೀಕರ್ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಖಂಡಿತ ಆ ಭಾನುಮತಿ ಅನ್ನೋ ಸಮಸ್ಯೆ ನಮ್ಗೆ ಯಾವತ್ತೂ ಈಗ ಸಮಸ್ಯೆಯಾಗಿ ಉಳಿದಿಲ್ಲ. ಅವಳು ಯಾವತ್ತು ಜೈಲಿಗೆ ಹೋದ್ಲು ಅವತ್ತಿಗೆ ಎಲ್ಲ ಸಮಸ್ಯೆಗಳು ಕೂಡ ಇತ್ಯರ್ಥ ಆಗೋಯ್ತು. ಆದರೆ ಆ ಕತ್ಲು ಕೋಣೆಯಿಂದ ಅವಳು ಇನ್ನು ಜೀವನದಲ್ಲಿ ಹೊರಗಡೆ ಬರಬಾರ್ದು. ಆ ರೀತಿ ಒಳಗಡೆ ಇವತ್ತು ಲಾಕ್ ಮಾಡ್ತೀನಿ ಅವಳನ್ನ. ತೀರ್ಪು ಖಂಡಿತವಾಗಿ ನಮ್ಮ ಪರನೇ ಆಗತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತ ವಿಜಯ್ ನಮ್ಮ ಪರನೇ ಆಗುತ್ತೆ, ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ, ಏನೋ ಮಿಸ್ ಹೊಡಿಬೋದು ಅನ್ನಿಸ್ತದೆ ಅಂತ ಹೇಳಿದಕ್ಕೆ ಆ ರೀತಿ ಯಾಕೆ ಅನ್ಕೋತಿ ಆಗುತ್ತಾ? ಎಲ್ಲ ಎವಿಡೆನ್ಸ್ ಕೂಡ ನಮ್ಮ ಪರವಾಗಿದೆ, ಎಲ್ಲ ನಮ್ಮ ಹತ್ರನೇ ಇದೆ. ಅವ್ರ ಹತ್ರ ಏನಿದೆ ಅಂತ ಪ್ರೂವ್ ಮಾಡ್ಕೊಂಡು ಎಸ್ಕೇಪ್ ಆಗೋಕ್ಕೂ ಸಾಧ್ಯ, ಯಾವುದೇ ರೀತಿಯಲ್ಲೂ ಎಸ್ಕೇಪ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಿರಣ್ ಇರೋದು ನೋಡಿ, ಯಾಕೆ ಕಿರಣ್ ನಿಮ್ಮ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ವಿ ಅಂತ ನಿಂಗೆ ಬೇಜಾರು ಆಗ್ತಿದ್ಯಾ ಅಂದಾಗ, ಇಲ್ಲಪ್ಪ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಗಬೇಕು. ಸುಳ್ಳು ಮೆರಿಬಹುದು ಅಷ್ಟೇ, ಆದರೆ ಸತ್ಯಕ್ಕೆ ಯಾವತ್ತೂ ಜಯ ಸಲ್ಲೋದು. ಖಂಡಿತ ನಮ್ಮಮ್ಮಂಗೆ ಶಿಕ್ಷೆ ಆದರೆ ನನಗಿಂತ ಖುಷಿ ಪಡೋರು ಯಾರೂ ಇಲ್ಲ. ಯಾಕಂದರೆ ಅವರು ಅಷ್ಟು ಅನ್ಯಾಯ ಮಾಡಿದ್ದಾರೆ. ಅಷ್ಟು ಅನ್ಯಾಯ ಮಾಡಿದ್ಮೇಲೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಬೇಕು. ನೋಡಿ ದೊಡ್ಡಮ್ಮ, ಖಂಡಿತ ನೀವು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡಿಸ್ತೀರ, ನನ್ನ ಕಣ್ಗಳಿಂದನೇ ಅದನ್ನು ನೋಡ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಸುಧಾರಾಣಿ, ವಿಜಯ್, ಗೀತಾ ಹಾಗೆ ಕಿರಣ್ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಈ ಕಡೆ ಭಾನುಮತಿನ ಕೂಡ ಕರ್ಕೊಂಡು ಪೊಲೀಸವ್ರು ಬಂದಿದ್ದಾರೆ. ಎದುರು ಆಗ್ತಿದ್ದಾಗೆ, ನೋಡು ಇವತ್ತಿಂದ ನೀನು ಯಾವುದೇ ಕಾರಣಕ್ಕೂ ಈ ಪ್ರಪಂಚ ನೋಡೋಕ್ಕಾಗೋದಿಲ್ಲ. ಕತ್ಲ ಕೋಣೆಯಲ್ಲಿ ಹೋಗಿ ಲಾಕ್ ಆಗ್ತೀಯ. ನೀನು ಏನೇನು ಮಾಡಿದೆಯೋ ಪಾಪ, ಎಲ್ಲ ಪಾಪಕ್ಕೂ ಕೂಡ ಪ್ರಾಯಶ್ಚಿತ ಆಗೋದೇನ ಬಂದೇ ಬಿಡ್ತು, ನಿನಗೆ ಶಿಕ್ಷೆ ಆಗತ್ತೆ ಇವತ್ತು ಅಂತ ಸುಧಾರಾಣಿ ಹೇಳ್ತಿದ್ರೆ, ಈ ಕಡೆ ವಿಜಯ್ ಕೂಡ ತುಂಬ ಮೆರೆತಿದ್ದ ಅಲ್ವಾ, ಆದರೆ ಇವತ್ತು ನಿನ್ನ ಮೆರೆತಕ್ಕೆಲ್ಲ ಕೂಡ ಫುಲ್ ಸ್ಟಾಪ್ ಬೀಳ್ತದೆ. ಇನ್ನು ನಿನಗೆ ಜೈಲಾಗೋದಂತೂ ಶತಸಿದ್ಧ. ಯಾವುದೇ ಕಾರಣಕ್ಕೂ ನೀನು ಬಚಾವಾಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳ್ತನ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಗ ಮತ್ತು ಅಮ್ಮ ಹೆವಿ ಡ್ರಾಮಾನೇ ಮಾಡ್ತಿದ್ದಾರೆ. ಕಿರಣ್ ಅಂತದಾಗೆ, ದಯವಿಟ್ಟು ಅಮ್ಮ, ನಿನ್ನಂಥ ಪಾಪಿ ಹೋಟೆಲ್ ನಾನು ಹೇಗೆ ಕೊಡ್ತೆ? ಯಾಕೆ ನೀನು ನನಗೆ ಜನ್ಮ ಕೊಟ್ಟೆ? ನಿನ್ನಂಥ ಪಾಪಿ ಸ್ವಂತ ಮನೆಯವ್ರಿಗೆ ದ್ರೋಹ ಮಾಡಿಬಿಟ್ಟಿಯಲ್ಲ ನೀನು, ಅಪ್ಪನೇ ಕೊಂದ್ಬಿಟ್ಟಿಯಲ್ಲ ನೀನು. ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಒಳ್ಳೇದಾಗಬಾರ್ದು, ನಿನಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ನನ್ನನ್ನು ಮಾತಾಡ್ಸೋಕ್ಕಂತೂ ಬರಬೇಡ ಅಂತ ದೊಡ್ಡ ನಮಸ್ಕಾರ ಮಾಡ್ತಿದ್ದಾನೆ. ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಗೀತಾಗೆ ಯಾಕೋ ಅದು ನಿಜ ಅಂತ ಅನ್ನಿಸ್ತಿಲ್ಲ. ಫೈನಲಿ ಕೋರ್ಟ್ ಟೈಮ್ ಆಗುತ್ತೆ. ಈ ಕಡೆ ಭಾನುಮತಿನ ಕರ್ಕೊಂಡು ಪೊಲೀಸರು ಒಳಗಡೆ ಬಂದಿದ್ದಾರೆ. ನಂತರ ಈ ಕಡೆ ಭಾನುಮತಿನ ಕಟಕಟೆ ಮೇಲೆ ನೆಲೆಸ್ತಾರೆ. ನಂತರ ಸುಧಾರಾಣಿಯವರು ಒಂದು ಒಳ್ಳೆ ತೀರ್ಪು ಬರಬೇಕು, ಇಂಥ ಅನ್ಯಾಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಕೊಡಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ ವಾದ ಮಾಡ್ತಿದ್ದಾರೆ. ಆದರೆ ಇದರ ವಿರುದ್ಧವಾಗಿ ಭಾನುಮತಿ ಕಡೆಯವರು ವಾದ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಭಾನುಮತಿ ಕಡೆಯವರು ತೀರ್ಪನ್ನು ನುಳ್ಚೋಕೆ ಟ್ರೈ ಮಾಡ್ತಿದ್ದಾರೆ. ಅದು ಹೇಗಪ್ಪ? ತೀರ್ಪು ಎಲ್ಲ ಗೀತಾ ವಿಜಯ್ ಪರನೇ ಇದೆ, ಭಾನುಮತಿ ವಿರುದ್ಧವಾಗಿದೆ. ಬಿಕಾಸ್ ಎಲ್ಲ ಸಾಕ್ಷಿಗಳು ಕೂಡ ಅವರ ವಿರುದ್ಧವಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಹೀಗೆ ಭಾನುಮತಿ ತೀರ್ಪಿಂದ ಬಚಾವಾಗಿ ಅವಳ ಪರವಾಗಿ ತೀರ್ಪು ಬಂದು ಹೀಗೆ ಅವರು ಹೊರಗಡೆ ಬರ್ತಾರೆ. ಹಾಗಿದ್ರೆ ಅಮ್ಮಂಗಿಂತ ಮಗ ಅಷ್ಟೊಂದು ಪ್ರಳಯಾಂತಕ ಕ್ರಿಮಿನಲ್ಲ ಅಂಥದ್ದು ಏನು ಮಾಡಿರಬಹುದು? ಈ ಕಡೆ ಮನೆಯಲ್ಲಿರೋ ಎಲ್ಲ ಸಾಕ್ಷಿಗಳನ್ನ ಹೊತ್ಕೊಂಡು ಹೋಗಿ ಕೊಟ್ಟುಬಿಟ್ಟಿದಾನ, ಸಾಕ್ಷಿಗಳನ್ನೆಲ್ಲ ನಾಶಪಡಿಸ್ಬಿಟ್ಟಿದಾನ, ಅಥವಾ ಈ ಕಡೆ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿದಾನ, ಅಥವಾ ಯಾವ ಒಂದು ವೇನಲ್ಲಿ ತನ್ನ ಅಮ್ಮನ ಕಾಪಾಡ್ಕೊಳ್ಳೋಕೆ ಮುಂದೆ ಹಾಕ್ತಿದ್ದಾನೆ ಕಿರಣ್ ಅನ್ನೋದನ್ನ ನೋಡಬೇಕಾಗಿದೆ. ಫೈನಲಿ ಅಮ್ಮನ್ನ ಕಾಪಾಡ್ಕೊತಿದ್ದಾಗೆ ಈ ಮನೆಯಿಂದ ಆಚೆ ಹೋಗಿ ಅವ್ರ ಜೊತೆ ಇವ್ರ ವಿರುದ್ಧವಾಗಿ ನಿಂತು ಕತ್ತಿ ಮಸ್ಕೊಂಡು ತನ್ನ ಲೈಫ್ನ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಕಿರಣ್, ಅಥವಾ ಒಳಗಡೆ ಇತ್ಕೊಂಡೆ ಅಮ್ಮನಿಗೆ ಸಹಾಯ ಮಾಡ್ತಾ
ಈ ಕಡೆ ಇವ್ರನ್ನೆಲ್ಲರನ್ನೂ ಕೂಡ ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಾನೆ ಕಿರಣ್. ತೀರ್ಪು ಏನಾಗಿರುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.